ಬಂಟ್ವಾಳ ಪುರಸಭೆ ವ್ಯಾಪ್ತಿಯಲ್ಲಿ ತ್ಯಾಜ್ಯ ನಿರ್ವಹಣೆ ಸಂಪೂರ್ಣ ಹದಗೆಟ್ಟಿದ್ದು ಸಾರ್ವಜನಿಕರ ಆರೋಗ್ಯ ಹಾಗೂ ಪರಿಸರದ ಮೇಲೆ ಗಂಭೀರ ಪರಿಣಾಮ ಬೀರುವ ಆತಂಕ ಎದುರಾಗಿದೆ. ಮನೆಗಳಿಂದ ಸಂಗ್ರಹವಾಗುವ ಘನತ್ಯಾಜ್ಯವನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡದೆ ರಸ್ತೆ ಬದಿ ಹಾಗೂ ನದಿ ತೀರದಲ್ಲಿ ರಾಶಿ ಹಾಕಲಾಗುತ್ತಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಕಂಚಿನಡ್ಕದಲ್ಲಿರುವ ಡಂಪಿಂಗ್ ಯಾರ್ಡ್ಗೆ ಸಾಗಿಸಬೇಕಾದ ತ್ಯಾಜ್ಯವನ್ನು ನೇತ್ರಾವತಿ ಸೇತುವೆ ಕೆಳಭಾಗದ ಕಂಚಿಕಾರ್ಪೇಟೆ ರಸ್ತೆ ಸಮೀಪ ರಾಶಿ ಹಾಕಲಾಗಿದ್ದು, ಕೊಳೆತ ತ್ಯಾಜ್ಯದಿಂದ ದುರ್ವಾಸನೆ ವ್ಯಾಪಿಸಿದೆ. ಮಳೆಗಾಲದಲ್ಲಿ ಈ ತ್ಯಾಜ್ಯದಿಂದ ಹೊರಬರುವ ಕೊಳಕು ನೀರು ನೇರವಾಗಿ ನೇತ್ರಾವತಿ ನದಿಗೆ ಸೇರುತ್ತಿದ್ದು, ಪರಿಸರ ಮಾಲಿನ್ಯದ ಜೊತೆಗೆ ಸಾರ್ವಜನಿಕರ ಆರೋಗ್ಯಕ್ಕೂ ಗಂಭೀರ ಅಪಾಯ ಉಂಟಾಗುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಪುರಸಭಾ ವ್ಯಾಪ್ತಿಯ ಕಸ ವಿಲೇವಾರಿ ಬಗ್ಗೆ ಕಳೆದ 4 ತಿಂಗಳಿನಿಂದ ಎಲ್ಲ ಕಸ ವಿಲೇವಾರಿಯ ವಾಹನಗಳು ಕೆಟ್ಟು ಹೋಗಿದ್ದು, ಕಾಂಪ್ಯಾಕ್ಟ್ರಿ, ಲೋಡರ್ ಮತ್ತು ಮನೆಯ ಸಂಗ್ರಹದ 7 ಗಾಡಿಗಳು ಕೆಟ್ಟು ಹೋಗಿದೆ. ಇದು ಎಲ್ಲ ಕಸಗಳೆಲ್ಲ ನಿಜವಾಗಿ ಕಂಚಿನಡ್ಕ ಪದವು ಹೋಗಬೇಕಿತ್ತು. ಮನೆಯ ಸಂಗ್ರಹದ ಕಸವನ್ನು ಇಲ್ಲೇ ನ್ಯಾಷನಲ್ ಹೈವೇ ಮತ್ತು ನೇತ್ರಾವತಿ ನದಿಯ ತಟದಲ್ಲಿ ಹಾಕಿಕೊಂಡು ದುರ್ನಾತ ಬೀಳ್ತಿದ್ದು, ಎಲ್ಲ ಮಲಿನ ನೀರುಗಳೆಲ್ಲ ನೇತ್ರಾವತಿ ನದಿಗೆ ಸೇರ್ತಾ ಉಂಟು. ಮಂಗಳೂರು ವೆಂಟೆಡ್ ಡ್ಯಾಮು ನೀರಿನ ಬರ ಪರಿಸ್ಥಿತಿಯಿಂದಾಗಿ ಇನ್ನೂ ಕೂಡ 21 ಗೇಟುಗಳನ್ನು ಅಳವಡಿಸಿ ಕೇವಲ 8 ಗೇಟುಗಳಲ್ಲಿ ನೀರು ಬಿಡ್ತಾ ಇದ್ದಾರೆ. ಇದು ಇಡೀ ಮಂಗಳೂರು ನಗರದ ಕುಡಿಯುವ ನೀರಿನ ಜನರಿಗೆ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಉಂಟು. ಈ ಬಗ್ಗೆ ಜಿಲ್ಲಾಡಳಿತವಾಗಲಿ, ಅದು ಕೂಡ ಬಂಟ್ವಾಳ, ಅದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಆರೋಗ್ಯ ಸಚಿವರು ಆಗಿದ್ದ ಉಸ್ತುವಾರಿ ಸಚಿವರು ಈ ಬಗ್ಗೆ ತುರ್ತು ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ನ್ಯಾಷನಲ್ ಹೈವೇ ಸೈಡ್ನಿಂದ ಕೆಳಗಡೆ ನೀರನ್ನು ಸುರಿದದ್ದು, ಅದು ಕೆಳಗಡೆ ಆಳ ಇರುವುದರಿಂದ ಎಲ್ಲ ಮಲಿನ ನೀರುಗಳು ಇಲ್ಲಿಗೆ ಬಂದು ನದಿಗೆ ಸೇರುತ್ತಾ ಇದೆ. ಈಗ